ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಂಭೂಷನ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತೊಂದು ಹೊಸ ವಿಡಿಯೋ ನೋಡೋಣ. ಕಲ್ಲೂರು ಶ್ರೀ ರಾಮೇಶ್ವರ PASCS ಹೊಸನಗರ. ಇದು ಹೊಸನಗರ ಸುತ್ತಮುತ್ತ ಇಲ್ಲದ ಜನಕ್ಕೆ ಒಂದು ಹಲಸಿನ ಮೇಳ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಾನು ಹೋಗಿ ನೋಡ್ಕೊಂಡ್ರೆ ಕೆಲವೊಂದಷ್ಟು ಆಟಿಕೆ ಸಾಮಾನುಗಳು, ಬಳೆಗಳು ಎಲ್ಲದೂ ಇದ್ದಾವೆ. ಹಾಗೆ ಹಲಸಿನ ಮೇಳ, ಹಲಸಿನ ಹಣ್ಣು, ಮಾವಿನ ಹಣ್ಣು, ಹಲಸಿನ ಗಿಡಗಳು, ಬೇರೆ ಬೇರೆ ಗಿಡಗಳೆಲ್ಲ ಇದ್ದಾವೆ. ಹಾಗೆ ಇಲ್ಲಿ ಸಾಕಷ್ಟು ಸ್ಟಾಲ್ಗಳನ್ನು ಹಾಕ್ಕೊಂಡಿದ್ದಾರೆ. ಸ್ವೀಟ್ ಕಾರ್ನ್ ಸ್ಟಾಲ್ ಇದೆ, ಹಾಗೆ ಪೊಟ್ಯಾಟೊ ಟ್ವಿಸ್ಟರ್ ಇದೆ, ಆಮೇಲೆ ಚಾಟ್ಸ್ಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲದೂ ಒಂದೊಂದೇ ತೋರಿಸ್ಕೊತ ಬರ್ತೀನಿ. ಬಟ್ ಆ್ಯಕ್ಚುಲಿ ಶುರುವಾಗಿದ್ದು ಸ್ವಲ್ಪ ತಡವಾಗಿ ಶುರುವಾದ್ರೂ ಬಟ್ ಎಲ್ಲ ಒಂದೊಂದಾಗಿ ಮಾಡ್ಕೊತ ಬರ್ತಾಯಿದ್ದಾರೆ. ಚಾಟ್ಸ್ಗಳಿಗೆಲ್ಲ ಹೆಚ್ಚುತ್ತಾ ಇದ್ದಾರೆ. ಹಾಗೆ ಇದರ ಜೊತೆಗೆ ಇಲ್ಲಿ ಕಜ್ಜಾಯ, ಹಲಸಿನ ಕಜ್ಜಾಯ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಬಟ್ ನಾನು ಅದನ್ನು ತೊಗೊಂಡಿದ್ದೀನಿ, ಟೇಸ್ಟು ಮಾಡ್ತೀನಿ. ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಗಟ್ಟಿ ಇರುತ್ತೆ ಅಂತ ಭಾವಿಸಿದೆ, ಬಟ್ ಇಲ್ಲ, ಇದು ಹಲಸಿನ ಶಿರಾ ಇರಬೇಕು ಪ್ರಾಬಬಲಿ. ಇದು ಮಾತ್ರ ಹಲಸಿನ ಹಣ್ಣಿಂದು ಬಿರಿಯಾನಿ ಅಂತ ಹೇಳಿಬಿಟ್ಟು ಆಗ್ತಾಯಿದ್ರು. ನೋಡೋಕ್ಕೆ ತುಂಬ ಇದಾಗಿತ್ತು. ಓಕೆ, ಮತ್ತು ಸಂಜೆ ಬಂದು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ. ತುಂಬ ಟೆಂಪ್ಟಿಂಗ್ ಆಗಿದೆ. ಆಮೇಲೆ ಇಲ್ಲಿ ಹಲಸಿನ ಹಣ್ಣನ್ನು ಹೋಳಿಗೆ ಮಾಡ್ತಾಯಿದ್ದಾರೆ. ಬಿಸಿ ಬಿಸಿ ಹೋಳಿಗೆ ತೊಗೊಂಡು ಬಂದೆ. ತುಂಬ ಸಾಫ್ಟಾಗಿದೆ. ತುಪ್ಪ ಹಾಕ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿದೆ. ಹಲಸಿನ ಹಪ್ಪಳ, ಆಮೇಲೆ ಹಲಸಿನ ಗುಳಿಗೆ, ಚಕ್ಲಿ ಎಲ್ಲ ಏನೇನು ಸಂಬಂಧಪಟ್ಟಿದೆ, ಇಲ್ಲಿ ಏನು ಚಾಟ್ಸು ಇವೆಲ್ಲ ತೋರಿಸ್ತಾಯಿದ್ದೀನಿ, ಎಲ್ಲ ಹಲಸಿನ ಹಣ್ಣಿಂದು ತುಂಬ ಚೆನ್ನಾಗಿದೆ. ಎಲ್ಲಾದರೂ ಟೇಸ್ಟ್ ಕೊಟ್ಟರು ನೋಡಿದೆ. ಇದು ಹಲಸಿನ ಜಿಲೇಬಿ. ಆ್ಯಕ್ಚುಲಿ ನಂಗೆ ಜಿಲೇಬಿ ಅಂದ್ರೇ ಇಷ್ಟ ಅಲ್ಲ, ಅದು ತಿನ್ನೋಡಿ ಅಂದರೆ ಒಂದು ಚೂರೇ ಕೊಟ್ಟರು, ಬಟ್ ಚೆನ್ನಾಗಿದೆ. ಹಲಸಿನ ಜಿಲೇಬಿ ತುಂಬ ಚೆನ್ನಾಗಿದೆ. ಬಾಕಿ ಎಲ್ಲದಕ್ಕಿಂತ ಹಲಸಿನ ಜಿಲೇಬಿ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಹಲಸಿನ ಅದು ಸ್ಟಾಲ್ಗಳು ಹಾಕ್ಕೊಂಡಿದ್ದಾರೆ. ಹಲಸಿನ ಹಣ್ಣಿಂದು ಚಾಟ್ಸ್ಗಳು ಸ್ಟಾಲ್ಗಳು ಹಾಕ್ಕೊಂಡಿದ್ದಾರೆ. ಬೇರೆದೆಲ್ಲ ಸ್ಟಾಲೆಲ್ಲ ತೋರಿಸಿದ್ದಾರೆ, ಬಟ್ ಅದು ಯಾವುದು ಇನ್ನೂ ಹಾಕ್ಕೊಂಡಿಲ್ಲ. ಏನಪ್ಪ ಗೊತ್ತಿಲ್ಲ. ಇನ್ನು ನಾಳೆ ನಾಡ್ದು 2 ದಿವಸ ಇದೆ, ಎಲ್ಲರೂ ಹಾಕ್ಕೊಂಡಿರ್ತಾರೆ ಅಂತ ಮಾಡಿದ್ದೀನಿ. ಇವರು ರೊಟ್ಟಿ ಇದು ಎಲ್ಲ ಮಾಡ್ತಾರೆ. ಆಮೇಲೆ ಇನ್ನೊಂದಿದೆ, ಮೊಮೋಸ್ ಇದೆ, ಚೀಸ್ ಫ್ರೈಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಹಲಸಿನಂತೆ ಐಸ್ ಕ್ರೀಮು. ಇದು ತಿಂದಿಲ್ಲ, ನೋಡೋಣ ಸಂಜೆ ಟ್ರೈ ಮಾಡೋಣ ಅಂತ ಭಾವಿಸಿದ್ದೀನಿ, ಇಲ್ಲ ನಾಳೆನಾರು. ಸೊ ನಾನೇನು ಮಾಡಿದೆ, ಒಂದು 2 ಹೋಳಿಗೆ ತೊಗೊಂಡು ಬಂದೆ ನಾನು. ಬಟ್ ಹೋಳಿಗೆ ಮಾತ್ರ ತುಂಬ ಸಾಫ್ಟಾಗಿದೆ, ಯಮ್ಮಿಯಾಗಿದೆ. ಇದು ಹಲಸಿನ ಬಿರಿಯಾನಿ ಆವಾಗಲೇ ಹೇಳಿದ್ದೆ. ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿ ಗಿಡಗಳು ಇದೆಲ್ಲ ಇದ್ದಾವೆ. ಸುತ್ತಮುತ್ತ ಎಲ್ಲರೂ ಯಾರ್ಯಾರು ಹೊಸನಗರದಲ್ಲಿ ಸುತ್ತಮುತ್ತ ಯಾರ್ಯಾರು ಇದ್ದಾರೋ ಹೋಗಿ ಒಂದು ವಿಸಿಟ್ ಕೊಟ್ಟು ಬನ್ನಿ. ಗಿಡ ಬೇಕಿದ್ದರೆ ಗಿಡ ತಗೊಳ್ಳಿ. ಹೂವಿನ ಗಿಡ ಇದೆ, ಮಾವಿನ ಹಣ್ಣಿದೆ, ಹಲಸಿನ ಹಣ್ಣು ಬಿಡಿಸಿಟ್ಟಿದ್ದಾರೆ. ಆಮೇಲೆ ಹಿಂದ್ಗಡೆ ಬಟ್ಟೆನೂ ಇದೆ ಅನಿಸುತ್ತೆ, ಬಟ್ ನಾನು ಓಕೆ, ಇಲ್ಲೆಲ್ಲ ನೋಡಿ ಗಿಡಗಳೆಲ್ಲ ಇದ್ದಾವೆ, ಏನು ಮಾಡಿದ್ದಾವೆ. ಹಾಗೆ ಮತ್ತು ಫ್ರೆಂಡ್ಸ್, ಸಂಜೆ ಹೊತ್ತು ಇನ್ನೂ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ. ಪ್ರಾಬಬ್ಲಿ ನಾನು ಸಂಜೆ ಹೋಗಿಬಿಟ್ಟು ಮತ್ತು ಇನ್ನೊಂದು ರೌಂಡು ಆದರೆ ಮತ್ತೆ ಎಕ್ಸ್ಟ್ರಾ ಅಂಗಡಿಗಳು ಹಾಕಿದರೆ ಮತ್ತೆ ನಿಮಗೆ ಮತ್ತೊಂದು ವಿಡಿಯೋ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಬಟ್ ಬ್ಯೂಟಿಫುಲ್ ಆಗಿತ್ತು. ಮತ್ತು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.